ಸ್ನೇಹಿತರೆ, ಕೇಳಿ ಕಾದಂಬರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಸಂತೋಷಪಡಿ. ಈಗ ಕೇಳಿ ಕಾದಂಬರಿ ಪರ್ವ. ಇರಾವತಿ ಮತ್ತು ಚಂದ್ರಭಾಗ ನದಿಗಳ ನಡುವಣ ಸೀಮೆಯ ಜನರನ್ನು ಮದ್ರರು ಎನ್ನುತ್ತಿದ್ದರು. ಅವರ ರಾಜನ ಹೆಸರು ಶಲ್ಯ. ಈಗ ಮುದುಕ ಮೊಮ್ಮಗಳನ್ನು ಹತ್ತಿರ ಕೂರಿಸಿಕೊಂಡು ಕೇಳಿದ, ನನಗೆ ಎಷ್ಟು ವರ್ಷ ಅಂತೀಯ ಹೇಳು? ಅಜ್ಜ, ನಿನಗಿಂತ ದೊಡ್ಡವರೇ ಇಲ್ಲ ಎಂದಳು 20ರ ಹರೆಯದ ಹುಡುಗಿ. ಆದರೂ ನಡೆಯುವಾಗ ಸೊಂಟ ಕುಸುಗಲ್ಲ, ಬೆನ್ನು ಬಗ್ಗಲ್ಲ. ಯಾಕೆ ಗೊತ್ತೇ? ಶಲ್ಯ ಕೇಳಿದ. ನೀನು ಬಹಳ ಗಟ್ಟಿ. ಹುಡುಗಿ ಹೆಮ್ಮೆಯಿಂದ ಮುಗುಳ್ನಕ್ಕಳು. ಹಾಗಲ್ಲ, ನಾವು ಹಿಂದಿನ ಕಾಲದವರು. ಮುಖದ ತುಂಬ ಇಳಿಯುತ್ತಿದ್ದ, ಈಗ ವಿರಳವಾಗುತ್ತಿರುವ ಗಡ್ಡ ಕುಲುಕುವಂತೆ ನಗುತ್ತಾ ಶಲ್ಯ ಹೇಳಿದ. ಹಿಂದಿನ ಕಾಲದವರು ಅನ್ನೋವಾಗಲೆಲ್ಲ ನಾವು ಅಂತಿರ್ತೀಯ. ಅಂದರೆ ಎಷ್ಟು ಜನ? ಮೊಮ್ಮಗಳು ಕೇಳಿದಳು. ಎಷ್ಟು ಜನ ಅಂತ ಲೆಕ್ಕವೇ? ನನ್ನಷ್ಟು ವಯಸ್ಸಾದವರೆಲ್ಲ ಎಂದನು ಶಲ್ಯ. ನಿನ್ನಷ್ಟು ವಯಸ್ಸಾದ ಜನ? ನಿನ್ನಷ್ಟು ವಯಸ್ಸಾದ ಬೇರೆ ಜನವೇ ಇಲ್ಲವಲ್ಲ ನಮ್ಮ ಅರಮನೆಯಲ್ಲಿ ಎಂದಳು ಮೊಮ್ಮಗಳು. ಬೇರೆ ರಾಜ್ಯಗಳ ಅರಮನೆಯಲ್ಲಿ ಇದ್ದಾರೆ. ಅರಮನೆಯ ಹೊರಗೆ ಇರುವ ಸಾಧಾರಣ ಜನರು ಕೂಡ ಅಷ್ಟೇ ಹಿಂದಿನ ಕಾಲದವರು ಅಂದರೆ ಗಟ್ಟಿ ಎಂದನು ಶಲ್ಯ. ಅದ್ಯಾಕೆ ಹಾಗೆ? ಮತ್ತೆ ಮೊಮ್ಮಗಳ ಪ್ರಶ್ನೆ. ಅವರ ಪದ್ಧತಿಯೇ ಹಾಗೆ, ಜೀವನ ಮಾಡ್ತಿದ್ದ ರೀತಿಯೇ ಹಾಗೆ. ನಿಮ್ಮ ಹಾಗಲ್ಲ. ದೇಶಾಚಾರ ಕುಲಾಚಾರಗಳನ್ನೆಲ್ಲ ಬಿಟ್ಟು ಬೇರೆಯವರ ರೀತಿ ನಾವು ಇರಬೇಕು ಅಂತ ಹೊರಟು ಎನ್ನುತ್ತಿರುವಾಗ ಮೊಮ್ಮಗಳು ನಡುವೆ ಬಾಯಿ ಹಾಕಿ, ಅಜ್ಜ, ಮತ್ತೆ ಆ ಮಾತು ಆಡಕೂಡದು ಅಂತ ನನಗೂ ನಿನಗೂ ಒಪ್ಪಂದವಾಗಿರುವುದನ್ನು ಮರೆತು ಬಿಟ್ಟೆಯಲ್ಲ ಇಷ್ಟು ಬೇಗ ಎಂದಳು. ನಿಜ. ನಿನ್ನ ಕೈಲಿ ಯಾಕೆ ಇಲ್ಲದ ಮಾತು? ನಿನ್ನಪ್ಪ ಬರಲಿ, ಜೂಜಿಗೆ ಹೋಗಿದಾನಂತೆ. ಅವನ ಕೈಲೇ ಆಡ್ತೀನಿ. ಯಾವತ್ತು ಹಿಂದಿರುಗುತ್ತಾನೋ? 100 ಸಲ ಆಡಿ ಆಯ್ತಲ್ಲ. ಬೆನ್ನಿನ ನರ ಗಂಟು ಹಾಕಿಕೊಳ್ಳೋ ಹಾಗೆ 2 ಬಿಗಿದು ಹೇಳ್ತೀನಿ. 2 ಕ್ಷಣದ ಹಿಂದೆ ಗಡ್ಡ ಕುಲುಕುವಂತೆ ನಗುತ್ತಿದ್ದ ಅಜ್ಜ ತಕ್ಷಣ ಗಂಭೀರನಾಗಿ ಬಿಟ್ಟ. ಇಷ್ಟು ಹೊತ್ತಿಗೆ ಮದುವೆಯಾಗಿ ನೀನು 1-2 ಗಂಡು ಮಕ್ಕಳ ತಾಯಿಯಾಗಿರಬೇಕಿತ್ತು. ನಿನ್ನಪ್ಪನ ಮಾತೆ ಸರಿ ಅಂತ ನೀನು ಕುಣಿದು ಇನ್ನು ಕನ್ಯೆಯಾಗೇ ಉಳಿದಿದ್ದೀಯ. ಯಾವ ಚಂದ ಇದು ಎಂದನು ಶಲ್ಯ. ಈ ಮಾತು ಬಂದಾಗ ಎದುರುತ್ತರ ಕೊಟ್ಟರೆ ಅಜ್ಜ ರೇಗುತ್ತಾನೆಂಬುದು ಹಿರಣ್ಯವತಿಗೆ ಗೊತ್ತು. ಕೈ ಎತ್ತಿ ಬೆನ್ನಿನ ಮೇಲೆ ಧಪ್ ಎಂದು ಹೊಡೆದರೂ ಹೊಡೆದನೇ. ದಪ್ಪಗೆ ಅಗಲವಾದ ಅಂಗೈ. ಆದರೆ ಅಪ್ಪನ ಮಾತೆ ತನ್ನ ಮನಸ್ಸಿಗೆ ಹಿತವಾಗಿದೆ. ಜೂಜಿಗೆ ಹೋಗಿದ್ದಾನೆ ಅಂತ ಅಜ್ಜ ತಿಳಿದುಕೊಂಡಿದ್ದಾನೆ. ನಿಜದ ಸಂಗತಿ ತನಗೆ ಗೊತ್ತಿದೆ. ನಿನ್ನೆ ರಾತ್ರಿ ಗುಟ್ಟಿನಲ್ಲಿ ಅಮ್ಮ ಹೇಳಿದಳು, ಹೋದ ಕೆಲಸ ಆಗಲಿ. ಈ ಸಂಜೆಯ ಹೋಮದಲ್ಲಿ ಅಗ್ನಿದೇವನಿಗೆ ಮತ್ತೆರಡು ಹವಿಸ್ಸು, 20 ಗಾಡಿ ತಾಮ್ರ, ಹಿತ್ತಾಳೆ, ವಸ್ತ್ರ, ಒಡವೆ ಬರುತ್ತಿತ್ತು. ಅಷ್ಟು ಲಕ್ಷಣವಾದ ಹುಡುಗಿ ನೀನು, ಅಜ್ಜ ಅಂದ ತನಗೆ ತಾನೇ ಹೇಳಿಕೊಳ್ಳುವಂತೆ. ಹುಡುಗಿಗೆ ಇನ್ನಷ್ಟು ಸಿಟ್ಟು ಬಂತು. ಲಕ್ಷಣವಾಗಿ ಏನೋ ಇದ್ದೀನಿ. ನಮ್ಮ ದೇಶದ ಹೆಣ್ಣುಗಳೇ ಹಾಗಂತೆ. ಹುಣ್ಣಿಮೆಯಾದ ಮರುದಿನ ಮೂಡುವ ಚಂದ್ರನ ರೀತಿ ದುಂಡು ಮುಖ. ಉಜ್ಜಿ ಹೊಳೆಯುವಂತೆ ಮಾಡಿದ ಲೋಹಗನ್ನಡಿಯಲ್ಲಿ ತನ್ನ ಮುಖ ಕಾಣುತ್ತಿದ್ದ ನೆನಪು ಬಂತು. ಹಾಗಂತ ಶುಲ್ಕ ತೆಗೆದುಕೊಂಡು ಹೆಣ್ಣು ಮಕ್ಕಳನ್ನು ಮಾರಬಹುದೇ? ಅದಕ್ಕೆ ಕುರು, ಪಾಂಚಾಲ, ಶೂರಸೇನೆ, ಚೇದಿ, ಕಾಶಿಯ ವಿರಾಟ, ಇನ್ನು ಆ ಕಡೆಯ ಈಶಾನ್ಯ ದಿಕ್ಕಿನ ಜನರೆಲ್ಲ ನಮ್ಮನ್ನು ಕೀಳಾಗಿ ಕಾಣುತ್ತಾರೆ. ಅಪ್ಪ ಹೇಳುವುದು ಸರಿ. ಪೂರ್ವ ದೇಶದವರು ದಕ್ಷಿಣ ಕಡೆಯವರು ಮಾಡುವ ಹಾಗೆ ಸ್ವಯಂವರವನ್ನು ಏರ್ಪಡಿಸಿ ಗೆದ್ದ ಗಂಡಿಗೆ ಹೆಣ್ಣಿನವರೇ ಗಾಡಿ ಗಾಡಿ ಉಡುಗೊರೆಗಳನ್ನು ತುಂಬಿ ಮದುವೆ ಮಾಡಿಕೊಟ್ಟರೆ ಮುಂದೆ ಗಂಡನ ಮನೆಯಲ್ಲಿ ತನಗೂ ಸ್ಥಾನಮಾನ, ತನ್ನ ಕುಲಕ್ಕೂ ಮರ್ಯಾದೆ. ಅಥವಾ ಒಳ್ಳೆಯ ರಾಜ್ಯದ ಕ್ಷತ್ರಿಯ ಕುಮಾರ ರಥದ ಮೇಲೆ ಬಂದು ತನ್ನನ್ನು ಮೋಹಿಸಿ, ತಾನೂ ಅವನನ್ನು ಮೋಹಿಸಿ, ಅವನು ತನ್ನನ್ನು ಅಪಹರಿಸಿ ರಥದ ಮೇಲೆ ಕೂರಿಸಿ ಗೆದ್ದು ಹೋದರೆ ಕುಲುಕುವ ಗಾಲಿ, ಗೊರಸಿನ ಶಬ್ದ, ಧೂಳು, ಕೈಗೆ ಸಿಕ್ಕದ ಓಟ, ಕೊನೆಗೆ ಬೆನ್ನಟ್ಟಿ ಬರುವವರನ್ನು ಸೋಲಿಸಿ ಅಪ್ಪ ಅಜ್ಜನಿಗೆ ಬೆನ್ನಟ್ಟಿ ಹೋಗುವ ಶಕ್ತಿ ಇದೆಯೇ? ನಡೆಯುವಾಗ ಸೊಂಟ ಕುಗ್ಗುವುದಿಲ್ಲ, ಬೆನ್ನು ಬಗ್ಗುವುದಿಲ್ಲ. ಮೊಮ್ಮಗಳು ಕೇಳಿದಳು, ಅಜ್ಜ, ನಿಂಗೆಷ್ಟು ವರ್ಷ?
ಹೇ ಜಾಣೆ ನೀನು, ಮಾತು ಮರೆಸೋಕೆ ಇದೇ ಪ್ರಶ್ನೆ ಮತ್ತೆ ಕೇಳ್ತೀಯಾ ಎಂದನು ಶಲ್ಯ. ಇಲ್ಲ, ಇಷ್ಟು ವರ್ಷ ಅಂತ ನೀನು ಯಾವತ್ತೂ ಖಚಿತವಾಗಿ ಹೇಳಿಯೇ ಇಲ್ಲ ಎಂದಳು. ಇವತ್ತು ಹೇಳ್ತೀನಿ ಕೇಳು, 84 ವರ್ಷ ಎಂದನು ಶಲ್ಯ. ಹೇಗೆ ಲೆಕ್ಕ ಇಟ್ಕೊಂಡಿರ್ತೀಯ ಎಂದು ಕೇಳಿದಳು. ಹೇಗೆ? ಎಂದು ತಲೆ ಎತ್ತಿ ಹೊನ್ನೆ ಮರದ ಚಪ್ಪೆ ಹಲಿಗೆಗಳಿಂದ ಮಾಡಿದ ಮೇಲುಛಾವಣಿ ನೋಡುತ್ತಾ ಹೇಳಿದ. ಭೀಷ್ಮನಿಗಿಂತ ನಾನು 36 ವರ್ಷಕ್ಕೆ ಚಿಕ್ಕೋನು. ಈಗ ಅವನಿಗೆ 120 ಅಂದರೆ ನನಗೆ ಬೆರಳು ಮಡಿಸಿ ಎಣಿಸು ಎಂದನು ಅಜ್ಜ. ಕೆಂಪಗೆ ನೀಳವಾದ ಬೆರಳುಗಳನ್ನು ಸ್ಪಷ್ಟ ಗೆರೆಗಳ ಅಂಗೈಗೆ ತಗುಲುವಂತೆ ಮಡಿಸಿಕೊಳ್ಳುತ್ತಾ ಹುಡುಗಿ ಎಣಿಸಿಕೊಂಡಳು. ಉತ್ತರ ಸಿಕ್ಕುವ ಮೊದಲೇ ಮನಸ್ಸಿನೊಳಗಿನಿಂದ ಒಂದು ಪ್ರಶ್ನೆ ಚಿಮ್ಮಿತು. ಭೀಷ್ಮನಿಗೆ 120 ಅಂತ ಹೇಗೆ ಗೊತ್ತು ನಿನಗೆ? ಕತ್ತೆತ್ತಿದಾಗ ಅಜ್ಜನ ಮುಖ ಅಪ್ರಸನ್ನವಾಗಿದ್ದುದು ಕಾಣಿಸಿತು. ನಾನು ಯಾಕೆ ಕೇಳಿದೆ ಅಂದರೆ, ಆ ಭೀಷ್ಮ ಯಾವತ್ತೂ ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಬಂದಿಲ್ಲ. ನೀನೂ ಕೂಡ ಅಲ್ಲಿಗೆ ಹೋಗಿಲ್ಲ ಎಂದಳು ಹಿರಣ್ಯವತಿ. ಮುದುಕನ ಮನಸ್ಸು ಇನ್ನೂ ಗಂಭೀರವಾಯಿತು. ಶುಭ್ರವಾದ ಆದರೆ ಸೂಕ್ಷ್ಮ ಸುಕ್ಕುಗಳ ಮುಖದಲ್ಲಿ ಅದನ್ನು ಕಂಡು ಹುಡುಗಿ ಮುಂದೆ ಪ್ರಶ್ನಿಸಲಿಲ್ಲ. 36 ಕಡಿಮೆ 120 ಎಂದರೆ ಎಷ್ಟಾಯಿತೆಂದು ಈಗ ಅವಳಿಗೆ ಲೆಕ್ಕ ಸಿಕ್ಕಿತು. ಎಷ್ಟು ದೊಡ್ಡವನು ನಮ್ಮಜ್ಜ ಎನಿಸಿತು. ಆದರೆ ಅಜ್ಜನಿಗಿಂತ ಎಷ್ಟು? 36. ದೊಡ್ಡ ಭೀಷ್ಮ ಇನ್ನೆಷ್ಟು ದೊಡ್ಡವನಿರಬೇಕು? ಈಗ ತಕ್ಷಣ ನೆನಪಾಗಿ ಎಂದಳು. ಸಿಟ್ಟು ಮಾಡಿಕೋಬೇಡಜ್ಜ, ನನಗೂ ಗೊತ್ತಿದೆ. ಹಿಂದೆ ನಮ್ಮ ಅಜ್ಜಿಯನ್ನ ಅವನ ತಮ್ಮನ ಮಗನಿಗೆ ಕೇಳೋಕೆ ಅಂತ ಭೀಷ್ಮ ಬಂದಿದ್ದನಂತೆ ನಮ್ಮರಮನೆಗೆ. ಆಗ ನಾನಂತೂ ಹುಟ್ಟಿರಲಿಲ್ಲ. ಅಪ್ಪ ಹುಟ್ಟಿದ್ದನಾ? ಹಿರಣ್ಯವತಿ ಕೇಳಿದಳು. ಅಜ್ಜ ಇನ್ನೂ ಮಾತನಾಡಲಿಲ್ಲ. ಏಕೆಂಬುದು ಹುಡುಗಿಗೆ ತಿಳಿಯಲಿಲ್ಲ. ಅಜ್ಜ ಎದ್ದು ಬಾಗಿಲಿನಿಂದ ಹೊರಗೆ ನಡೆದ. ಬೇಸಿಗೆಯ ಧಗೆಗೆ ಉದ್ಯಾನದ ಗಿಡಗಳು ಕೂಡ ಸೊರಗಿದ್ದವು. ಶಾಕಲ ಪಟ್ಟಣದಲ್ಲಿ, ಬರೀ ಶಾಕಲ ಪಟ್ಟಣವೇನು, ಇಡೀ ಮದ್ರ ದೇಶದಲ್ಲಿ ನೀರಿಗೆ ಬರವಿಲ್ಲ. ಆದರೆ ಉರಿಯುವ ಬೇಸಿಗೆಯಲ್ಲಿ ಉದ್ಯಾನದ ಗಿಡಗಳಿಗೆ ಉಣಿಸುವಷ್ಟು ನೀರು ಎಲ್ಲಿ ಬರಬೇಕು? ಉದ್ಯಾನದ ಆಚೆಯ ಮರಗಳು ಕೂಡ ಒಣಗಿ ನಿಂತಿವೆ. ಮಳೆ ಬೀಳುವ ತನಕ ಎಷ್ಟು ತಿಂಗಳು? ಸಂಜೆಯಾಗಿ ಸೂರ್ಯ ಮರೆಯಾಗಿದ್ದರೂ ಸಣ್ಣ ಬಂಡೆಗಲ್ಲು ಬಿಸಿಯಾಗಿದೆ. ರಾಜನಾದ ತಾನು ಬರೀ ನೆಲದ ಮೇಲೆ ಕೂಡಬಾರದು. ಸೇವಕನು ದರ್ಬೆಯ ಹಾಸು ಹಿಡಿದು ಹಿಂದೆಯೇ ಬರುತ್ತಿದ್ದಾನೆ. ಅದನ್ನು ಹಾಕಿಸಿಕೊಂಡು ಮೇಲೆ ಶಲ್ಯ ಮಹಾರಾಜನು ದೂರ ಹೋಗುವಂತೆ ಸೇವಕನಿಗೆ ಹೇಳಿದ. ತಾನು ಒಂಟಿಯಾಗಿ ಕುಳಿತ. ಹಾರುವ ಹುಳುಹುಪ್ಪಟೆಗಳನ್ನು ಕೂಡ ಸ್ತಬ್ಧವಾಗಿಸುವಂತೆ ಸ್ಥಗಿತಗೊಂಡ ಗಾಳಿಯಲ್ಲಿ ಕುತ್ತಿಗೆ, ಹಣೆ, ಎದೆಗಳೆಲ್ಲ ಬೆವರಿನ ಅಂಟು. ಈ ತಿಂಗಳೇ ಬರಬೇಕು ಮಳೆ. ಓ ಪರ್ಜನ್ಯ! ಧೋ ಧೋ ಅಂತ ಮಳೆ ಸುರಿದು ಮೊದಲ ಮಳೆಗೆ ನೆತ್ತಿ, ಬೆನ್ನು, ಭುಜ, ತೋಳುಗಳನ್ನು ಕೊಟ್ಟು ಮೈಮೇಲೆ ಎದ್ದು ಉಬ್ಬಿರುವ ಶಾಖದ ಗುಳ್ಳೆಗಳನ್ನೆಲ್ಲ ಶಮನವಾಗಿ ಇಂಗುವ ತನಕ ನೆನೆದು ಶಾಂತಿ ಶಾಂತಿ ಶಾಂತಿ. ಭೀಷ್ಮನು ಬಂದು ನನ್ನ ತಂಗಿಯನ್ನ ಕೊಂಡೊಯ್ದು ಸಂವತ್ಸರ ಚಕ್ರ ಒಂದು ಸುತ್ತು ಪೂರ್ಣ ತಿರುಗುವಷ್ಟು ಕಾಲ. ಒಮ್ಮೆಯೂ ಅವನು ಬರಲಿಲ್ಲ. ನಂಟು ಹುಡುಕಿಕೊಂಡು ಸೈನ್ಯದ ಸೊಕ್ಕನ್ನ ಊರ ಹೊರಗೆ ನಿಲ್ಲಿಸಿ ದರ್ಪದ ಮುಖದಲ್ಲಿ ವಿಶ್ವಾಸವನ್ನ ಕರುಣಿಸುವವನಂತೆ ಅರಮನೆಗೆ ಬಂದು ತಮ್ಮ ವಿಚಿತ್ರ ವೀರ್ಯನ ಮಗನಿಗೆ ಹೆಣ್ಣು ಕೊಡು ಅಂತ ಕೇಳಿ ಒಯ್ದ ನಂತರ ಭೀಷ್ಮ ಕುರುಕುಲಕ್ಕೆ ತಂಗಿಯನ್ನ ಕೊಡುವುದು ಭಾಗ್ಯವೆಂತ ಭಾವಿಸುತ್ತೇನೆ. ಆದರೆ ಕುಂತಿ ಭೋಜನ ಸಾಕು ಮಗಳು, ಶೂರ ರಾಜನ ಮಗಳೊಡನೆ ನಿನ್ನ ತಮ್ಮ ಪಾಂಡುವಿನ ವಿವಾಹವಾಯಿತು ಅಂತ ನಾನು ಕೇಳಿಬಲ್ಲೆ. ಹಿರಿಯ ಹೆಂಡತಿ ಇರುವಾಗ ನನ್ನ ತಂಗಿಗೆ ಯಾವ ಸುಖ? ಎತ್ತರದ ಮೈಕಟ್ಟಿನ ಅಗಲಮುಖದ ದೃಢತೆ ಅವನ ಕಂಠಕ್ಕೂ ಇತ್ತು. ಮದ್ರರಾಜ, ಮದುವೆಯಾಗಿ 3 ವರ್ಷವಾದರೂ ಗರ್ಭಿಣಿಯಾಗದವಳಿಗೆ ಹಿರಿಯ ಹೆಂಡತಿಯ ಪಟ್ಟ ಹೇಗೆ ದಕ್ಕೀತು? ತಾನು ಹೆರುವ ಮಕ್ಕಳ, ಗಂಡು ಮಕ್ಕಳ ಸಂಖ್ಯೆಯನ್ನವಲಂಬಿಸಿಯಲ್ಲವೇ ಶುದ್ಧ ಆರ್ಯ ಕುಟುಂಬದಲ್ಲಿ ಹೆಂಡತಿಗೆ ಸ್ಥಾನ ಸಿಕ್ಕುವುದು. ನಿಮ್ಮ ದೇಶದ ಹೆಣ್ಣುಗಳು ಅಂದರೆ ನಿಶ್ಚಿತವಾದ ದಶಪುತ್ರ ಮಾತೃವಾಗುವ ಗರ್ಭಶಕ್ತಿ. ರೂಪದಲ್ಲಂತೂ ಹೇಳಬೇಕಿಲ್ಲ. ತನಗೂ ಹೆಮ್ಮೆ ಎನಿಸಿತು. ಅವಳ ರೂಪ ಮರೆತೇ ಹೋಯಿತಲ್ಲ.
ಸಂವತ್ಸರ ಚಕ್ರ ಉರುಳುವಷ್ಟು ಕಾಲ. ಆದರೂ ಸುಂದರಿ, ಮದ್ರ ರಾಜ್ಯದ ಯಾವ ಹೆಂಗಸಾದರೂ ಸುಂದರಿಯೇ. ಹುಟ್ಟಿದ್ದ ಹತ್ತಿಯ ಅರಿವೆಯಿಂದ ಶಲ್ಯನು ಎದೆಯ ಬೆವರನ್ನು ಒರೆಸಿಕೊಂಡ. ಭೀಷ್ಮ, ನಮ್ಮ ದೇಶದ ಪದ್ಧತಿ ಗೊತ್ತಿದೆಯೇ? ಓಹೋ, ನಮ್ಮ ಕುರುನಾಡಿನ ಪಶ್ಚಿಮಕ್ಕೆ ಹೋದಂತೆಲ್ಲ ಕನ್ಯಾಶುಲ್ಕವಿಲ್ಲದೆ ಹೆಣ್ಣು ಕೊಡುವುದಿಲ್ಲ ಅಂತ ನನಗೆ ಗೊತ್ತಿದೆ. ಕನ್ಯೆಯ ಲಕ್ಷಣಕ್ಕೆ ತಕ್ಕಂತೆ ಶುಲ್ಕದ ಮೊತ್ತ ನಿಶ್ಚಯವಾಗಬೇಕೋ? 20 ಗಾಡಿಗಳ ಭರ್ತಿ ತಂದಿದ್ದೇನೆ. ತಾಮ್ರದ ಪಾತ್ರೆಗಳು, ಹತ್ತಿ, ರೇಷ್ಮೆ, ಉಣ್ಣೆಯ ವಸ್ತ್ರಗಳು, ಒಂದು ತಟ್ಟೆಯ ತುಂಬ ನಿಷ್ಕ. ಕುರುಗಳ ನಿಷ್ಕ ಅಂದರೆ ಗೊತ್ತಿದೆಯೇ? ಶುದ್ಧ ಸುವರ್ಣ. ನಿಮ್ಮ ಪಶ್ಚಿಮ ನಾಡುಗಳ ರೀತಿಯಲ್ಲ. ಏನು ಐಶ್ವರ್ಯ ಕುರುಗಳದು! ಹಸ್ತಿನಾವತಿಯಲ್ಲಿರುವಷ್ಟು ಸಿರಿ ಬೇರೆಲ್ಲಿಯೂ ಇಲ್ಲವಂತೆ. ಎಲ್ಲೂ ಅಂತಹ ಕುಟುಂಬದೊಡನೆ ಸಂಬಂಧವೇನೋ ಆಯಿತು. ಆಮೇಲೆ ಒಮ್ಮೆ ಕೂಡ ಭೀಷ್ಮ ಇಲ್ಲಿಗೆ ಬರಲಿಲ್ಲ. ನನ್ನನ್ನು ಸಮಾನಸ್ಕನಂತೆ ಕರೆಯಲಿಲ್ಲ. ಕನ್ಯೆಯನ್ನು ಕರೆದೊಯ್ದ. ಮುಂದೆ ತಂಗಿ ಒಮ್ಮೆಯೂ ಊರಿಗೆ ಬರಲಿಲ್ಲ. ಕರೆಯ ಕಳಿಸಿದರೂ ಷಂಡಗಂಡನಿಗೆ ಕಟ್ಟಿದೆ ಎಂಬ ಸಿಟ್ಟಿಗೆ ಸಮೃದ್ಧ ವೀರ್ಯದ ಗಂಡನಲ್ಲದಿದ್ದರೆ ನಮ್ಮ ಯಾವ ಮದ್ರ ಹೆಂಗಸರು ಸಿಟ್ಟು ಮಾಡಿಕೊಳ್ಳುವುದಿಲ್ಲ? ಧೋ ಧೋ ಅಂತ ಸುರಿಯಬೇಕು. ಶಾಖ ಶಮನವಾಗಿ ಇಂಗಿ ನೆನೆದು ಶಾಂತಿ ಶಾಂತಿ ಶಾಂತಿ. ಅಷ್ಟರಲ್ಲಿ ಸುಂದರಿಯರಾದ ಹೆಣ್ಣಾಳುಗಳು ದಪ್ಪ ದಪ್ಪ ಮಣ್ಣಿನ ಗಡಿಗೆಗಳಲ್ಲಿ ನೀರು ಹೊತ್ತು ಹತ್ತಿರಕ್ಕೆ ಬಂದರು. ಉದ್ಯಾನದ ನೆಲದ ಮೇಲೆಲ್ಲ ದಟ್ಟವಾಗಿ ಚಿಮುಕಿಸಿದರು. ನೆಲವು ನೀರನ್ನು ಒಂದೇ ಕ್ಷಣಕ್ಕೆ ಹೀರಿಕೊಂಡಿತು. ಮತ್ತೆ ತಂದರು, ಚಿಮುಕಿಸಿದರು, ಮತ್ತೆ ತಂದರು. ಸೇವಕಿಯರೇ, ಧೋ ಧೋ ಅಂತ ಸುರಿಯಿರಿ. ರಾಜ ಕೂಗಿ ಹೇಳಿದ. ನೆಲ ಕೆಸರಾಗುತ್ತದೆ. ಪ್ರಮುಖಳು ಹೇಳಿದಳು, ಆಗಲಿ, ಭೂಮಿ ನೆನೆಯಲಿ. ಅವನು ಹೇಳುತ್ತಿರುವಾಗ ಅವರು ಬಲ ಅಂಗೈಯಲ್ಲಿ ಗಡಿಗೆಯ ಬಾಯಿಗೆ ಅಡ್ಡ ಕೊಟ್ಟು ಸುತ್ತಲೂ ಎರಚಿದರು. ಹಾಯ್ ಎನ್ನುವಂತೆ ಶಕೆ ಕಡಿಮೆಯಾಯಿತು. ಅವರೆಲ್ಲ ಹೊರಟು ಹೋದ ಮೇಲೆ ರಾಜನ ಮನಸ್ಸು ಮತ್ತೆ ಕುರುಕುಲದ ಸಂಪತ್ತನ್ನು ಕಲ್ಪಿಸಿಕೊಳ್ಳತೊಡಗಿತು.